ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಓಕೆ, ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಇವಾಗ ಒಂದು ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀವಿ. ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಫಿ ಮತ್ತು ಇದ್ರ ಜೊತೆ ಏನು ಗೊತ್ತಾ, ಸ್ಪೆಷಲ್ ಚಪಾತಿ. ಸ್ಪೆಷಲ್ ಅಂತಲ್ಲ, ಕಾಫಿ ಜೊತೆ ಟೀ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಿಸ್ಕಿಟ್ ಜೊತೆ ಬದಲಿ ಬ್ರೆಡ್ ಬದಲಿ ಚೆನ್ನಾಗಿರುತ್ತೆ. ತಮ್ಮ ನೋಡ್ರಿ ಸೌಂಡ್ ಮಾಡ್ತಾರೆ. ನಾನು ಬ್ಲಾಗ್ ಮಾಡತ್ತೀನಿ, ಅವ್ನು ಸೌಂಡ್ ಮಾಡತ್ತಾನೆ ನೋಡ್ರಿ. ಇವಾಗ ಕಾಫಿಗೆ ಇಟ್ಟೀನಿ, ಸಕ್ಕರೆ ಎಲ್ಲ ಹಾಕಿದ್ದಾಗೈತಿ. ಇದು ಕಾಫಿ ಪೌಡ್ರ್ ಹೆಂಗಾಗೈತಪ್ಪ ಅಂದ್ರೆ ಗಟ್ಟಿ ಗಟ್ಟಿ ಆಗೈತಿ, ಯಾಕೋ ಗೊತ್ತಿಲ್ಲ. ಹಾಗಾಗಿ ಬೇರೆ ತೊಗೊಳ್ಳೋಣ. ಓಕೆನಾ? ಒಂದು ಸ್ವಲ್ಪ ಫೋನ್ ಭಾಳ ಶೇಕ್ ಮಾಡ್ತಿದ್ದೆ. ಈಗ ಒಂದು ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ಳೋಣ ಅಂತ. ಭಾಳ ಫೋನ್ ಹಿಂಗಾಗಿದ್ದಕ್ಕೆ ವ್ಲಾಗು ಸ್ವಲ್ಪ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಬಟ್ ಸರಿ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀನಿ, ಟ್ರೈ ಮಾಡ್ತೀನಿ ಅಂತ. ನಾನು ಹೆಂಗೆ ಗೊತ್ತಿಲ್ಲ, ಬಟ್ ಸೆಟ್ ಆಗಬೇಕು. ಇಷ್ಟಾಗಿ ಇಟ್ಕೋಬೇಕು ಒಂದು ಫೋನ್ನ ನಾನು ಹೇಳ್ಬೇಕು. ಹಂಗೆ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತು. ಓಕೆನಾ, ಈ ವ್ಲಾಗ್ ಹೇಗೆ ಬರುತ್ತೆ ಅಂತ. ಕಾಫಿ ಮಾಡಿದ್ವಿ, ರೆಡಿ ಮಾಡೀನಿ. ಓಕೆ, ಕಾಫಿ ಕುಡಿಯೋ ಮುಂದೆ ಬ್ಲಾಗ್ ಮಾಡ್ತೀನಿ. ಸೆಟ್ಟಿಂಗ್ ಆಗಿದ್ವಿ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತಂದು. ಇವತ್ತಿನ ದಿನ ಹೇಗಿಲ್ಲ, ಏನೇನೆಲ್ಲ ಇದಾಗುತ್ತೆ, ಏನೇನೆಲ್ಲ ಮಾಡೋಕ್ಕಾಗತ್ತೆ, ಒಂದು ಸ್ವಲ್ಪ ಏನೇನೋ ಪ್ಲ್ಯಾನ್ಸ್ ಇದಾವೆ. ಅದನ್ನೆಲ್ಲ ಒಂದು ತಮ್ಮ ಗೊತ್ತಿದ್ದೀನಿ, ಅವ್ರಿಗೆ ಹೇಳ್ಬೇಕು. ಸ್ಟೇಷನಾಗಿದೆ, ಆಮೇಲೆ ನೋಡೋಣ. ಫ್ಯಾಮಿಲಿ, ಇವಾಗ ಟೀ ಜೊತೆ ಚಪಾತಿ ತಿಂತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ಫ್ಯಾಮಿಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಸ್ಟೇಷನಾಗಿರಿ. 2 hours later. ಫ್ಯಾಮಿಲಿ, ಇವಾಗ ಒಂದು ಸ್ವಲ್ಪ ಟೈಲರ್ಸ್ ಮಾಡಿ ಬಂದೀವಿ. ಯಾಕಪ್ಪ ಅಂದ್ರೆ ಬಟ್ಟೆ ಒಣ ಹಾಕಕ್ಕೆ ನಮ್ಮ ಮಮ್ಮಿ ಬಟ್ಟೆ ಒಗ್ತಾ ಇರ್ತಾರೆ ಇಲ್ಲಿ. ಇವಾಗ ನೋಡ್ರಿ, ಹಿಂಗಾಗಿ ಇವ್ನು ನೋಡ್ರಿ ಇಲ್ಲಿ ಏನು ಮಾಡತ್ತಾನ ಅಂತಮ್ಮ. ಏನು ಮಾಡತ್ತೀವಿ? ಅಲ್ಲಿ ಐತಿ, ಅದಕ್ಕೆ ಓಡ್ಸಕ್ಕೆ ಮಾಡತ್ತಾನೆ. ಕವರ್ ಹಾಕ್ಯಾನ ಅದ್ರ ಮೇಲೆ. ಪಿನಿ ಹಾರ್ತು ಕವರ್, ಹಾರಾಕತ್ತಿತ್ತು ಮತ್ತು ಸ್ಲೋ ಆಯ್ತು. ಅಲ್ಲೈತೆ ಕವರ್, ಕೆಳಗಡೆನೇ ಐತೆ ಅಲ್ಲಿ. ಹಂಗಾಗಿ ಇವನು ಓಡ್ಸಾಕತ್ತೆ. ಏನು ಮಾಡತ್ತೀನಿ ಅದು ತಗೋ, ಇಲ್ಲಿ ಕಸ್ಮರ್ ತಾನ ಹೋಗೈತ ಎಲ್ಲ. ಇವನು ಇದು ತಗೋ, ಇದನ್ನು ತಗೋ ಕಸ್ಮರ್ಗೆ. ಮತ್ತೇನು ಮಾಡ್ತಿ? ಸತ್ತೇನ ಅದಕ್ಕೆ ಅಲ್ಲಿ ಮತ್ತು ಮೈ ಗಾಡ್, ಸತ್ತೈತೆ ಅನಿಸ್ತೈತೆ. ಅದು ಭಾಳ ತತ್ತು ಬೆಳಗ್ಗಿಂದ ಹಂಗೆ ಐತಿ ನೋಡ್ರಿ. ಅಲ್ಲಿ ಝೂಮ್ ಮಾಡಿಬಿಟ್ಟ. ಅಲ್ಲಿ ಬಾ, ಹೋಗ್ಲಿ ಬಾ. ಅದ್ರ ಬಗ್ಗೆ ಯಾಕೆ ಅಷ್ಟು ಯೋಚನೆ ಮಾಡ್ತಿ? ಅದ್ರ ಪಡೆ ಅದು ಒಕ್ಕತಿ. ಅದು ಬೆಳಗ್ಗೆ ನಾವು ಇಲ್ಲಿ ವಾಕ್ ಮಾಡೋಕೆ ಬಂದಿದ್ದೆ ನಾನು ಮತ್ತು ನಮ್ಮ ಪಪ್ಪ ಇಲ್ಲಿ. ಆವಾಗೂ ಇಲ್ಲೇ ಇತ್ತದು, ಈಗ ಅಲ್ಲೇ ಐತಿ. ಅದು ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಓಕೆ, ಇಡ್ಲಿ ಬಿಡ್ರಿ. ಮೇಲೆ ಸಿಗ್ತಿದ್ದಿಲ್ಲಲ್ವಾ, ಹೈಟ್ ಹಾಕಿತ್ತು. ಹಾಗಾಗಿ ನಮ್ಮ ಪಪ್ಪ ಇಲ್ಲಿ ಕಟ್ಟಾರ. ಇದು ಇವಾಗ ಆರಾಮ್ಸೆ ಹಾಕ್ಬೋದು ನಾವು ಬಟ್ಟಿನ. ಹಾಗಾಗಿ ಇಲ್ಲೊಂದು ವಾಯರ್ ಕಟ್ಟಾರ, ಇಲ್ಲೇ ಹಾಕ್ಬೇಕು ಇವಾಗ. ಇದು ನಮ್ಮದಲ್ಲ, ಬಾಜು ಆಂಟಿಯರ್ದು, ಅವ್ರು ಕಟ್ಟಿದ್ದು. ಅವರು ಇಲ್ಲೇ ಕಟ್ಟಿದ್ರು ಮೂರೂ. ಅವರು ಈಗ ಈ ಕಡೆ ಕಟ್ಕೊಂಡಾರ. ಯಾಕಪ್ಪ ಅಂದ್ರೆ ಅಲ್ಲಿ ಸಿಗಂಗಿಲ್ಲ, ಹೈಟ್ ಹಾಕತಿ. ಹಂಗಾಗಿ ಮನೆ ಹಾಕಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತಾರೆ. ನೋಡ್ರಿ, ಮಮ್ಮಿ ಓಡ್ಸಾಕತ್ತಾರ. ಇರ್ಲಿ ಬಿಡು ಮಮ್ಮಿ, ಸತ್ತತ್ ಮಮ್ಮಿ. ಅದು ಸತ್ತತ್ ಪಾಪ. ಅದು ಕಿರಿಬೇಲ ಹತ್ತಿದ್ ನೋಡಿ ಗೊತ್ತಾಗತ್ತೆ. ಈಸ್ ನೋ ಮೋರ್, ಈಸ್ ಡೆಡ್. ಓಕೆ, ಸ್ಟೇಟಿನಾಗಿರಿ. ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಂತ. ಬಟ್ಟೆ ಎಲ್ಲ ಒಣ ಹಾಕಿ ಕೆಳಗಡೆ ಹೋಗ್ಬೇಕು. ನಾನು ಇನ್ನೀಗ ಜಳಕ ಮಾಡಿಲ್ಲ, ಜಳಕ ಮಾಡಬೇಕು. ಈಗ ಸ್ವಲ್ಪ ಕೆಲಸಗಳಿದ್ದವು. ಸ್ಟೇಟಿನಾಗಿರಿ. A few minutes later. ಅಪ್ಪ ಕಾಫಿ ಕೇಳಿದ್ರು, ಹಾಗಾಗಿ ಕಾಫಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ರೆಡಿ ಆಗೈತಿ. ಕಾಫಿ ಪೌಡ್ರ್ ಹಾಕಿ ಇವಾಗ ಹಾಲು ಬಿಸಿ ಆಗೈತಿ, ಹಾಲು ಹಾಕ್ಬಿಡೋದಷ್ಟೇ. ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು. ನೋಡ್ರಿ, ನಮ್ಮ ಮಮ್ಮಿ ಎಲ್ಲ ಪಾತ್ರೆ ಎಲ್ಲ ತೊಳೆದಾರೆ. ತೊಳೆದು ಇವಾಗ ಎಲ್ಲ ಜೋಡಿಸ್ಕೋಬೇಕಷ್ಟ. ಅವರು ಎಲ್ಲ ಕ್ಲೀನಾಗಿ ತೊಳೆದಿಟ್ಟಾರ ನಮ್ಮ ಮಮ್ಮಿ. ವಾಶ್ ಮಾಡೋದ್ರೆ ನಾವು ಮಾಡಲ್ಲ ಅಂದಿದ್ದಕ್ಕೆ ಅವ್ರು ಮಾಡಿಬಿಟ್ಟಾರೆ ಇಲ್ಲಿಗೆ. ಓಕೆ, ಇವಾಗ ನಮ್ಮ ಪಪ್ಪಾಗ ಕಾಫಿ ಕೊಡೋಣ ಅಂತ. ಓಕೆನಾ, ಏನೋ ವಾಯರ್ ಇಟ್ಕೊಂಡು ಏನೋ ಮಾಡಾತ್ತಾರ, ಏನು ಗೊತ್ತಿಲ್ಲ ಏನು ಮಾಡಾತ್ತಾರ ಅಂತ. ಆಮೇಲೆ ಇನ್ನೂ ಒಂದು ಕಾಫಿ ಕೊಡೋಣ ಅಂತ ತೊಗೊಂಬರ ಮನೆ. ಫಸ್ಟ್ ನಮ್ಮ ಮಮ್ಮಿ ಕೊಡೋಣ, ಆಮೇಲೆ ಮನೆ ಹಾಕೋದು. ತೊಗೊಂಬಿ ಕಾಫಿ.
ಈಗಿನ ಮಮ್ಮಿ ಅಷ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ವಾಶ್ ಮಾಡಿ ಇದು ಮಾಡ್ಯಾರು. ನಾನು ಮಮ್ಮಿ ಹೋಗಿ ಬಟ್ಟೆ ಒಣೆ ಹಾಕಿ ಬಂದ್ವಿ. ತೋರಿಸಿದ್ನಲ್ಲ, ಒಣೆ ಹಾಕಿ ತೋರಿಸಿಲ್ಲ, ಬಟ್ ಇಷ್ಟು ಹೇಳಿದೆ ತೋರ್ಸೋಕ್ಕಾಗಲಿಲ್ಲ. ಆಮೇಲೆ ನನ್ನ ತಮ್ಮ ಫೋನ್ ಕೆಳಗಡೆ ತಂದುಬಿಟ್ಟಿದ್ದ, ಹಂಗೆ ಬಟ್ಟೆ ಒಣೆ ಹಾಕಿ ತೋರ್ಸೋಕ್ಕಾಗಲಿಲ್ಲ. ಪ್ಲ್ಯಾನ್ ಮಾಡ್ಕೊಳ್ತೀಯ ಅವನೇನೋ ಎಲ್ಲ ಸ್ಟಡಿ ಪ್ಲ್ಯಾನು ಬಟ್ ಎಲ್ಲ ಡೈಲಿ ಇದು ರೊಟೀನಿನ ಪ್ಲ್ಯಾನ್ ಹೌದಿಲ್ಲ. ಸ್ವಲ್ಪ ಓದೋದು ಬೇಡ್ರಿ ಪ್ಲ್ಯಾನಿಂಗ್ ಮಾಡತ್ತಂತು. ಕಾಫಿ ಕುಡಿ. ಓಕೆ, ಸ್ಟೇಟ್ನಾಗಿರಿ. ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಂತ. ಈಗ ಒಂದು ಸ್ವಲ್ಪ ಹೋಗಿ ಕೆಳಗಡೆ ನೀರು ಏರ್ಸಿ ಬರಬೇಕು. ಬೋರ್ ನೀರು ಖಾಲಿ ಆಗೈತಿ, ಸಿಂಟೆಕ್ಸಿಗೆ ಏರ್ಸಿ ಬರಬೇಕು. ಹಾಗಾಗಿ ಸ್ಟೇಟ್ನಾಗಿರಿ. ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಸ್ಟೇಟ್ನಾಗಿರಿ. ನಾನು ಕಾಫಿ ಗಿಫಿ ಎಲ್ಲ ಕುಡಿದು ಆಮೇಲೆ ಲವ್ ಮಾಡ್ತೀನಿ. ಸ್ಟೇಟ್ನಾಗಿರಿ. 3 hours later. ಫ್ಯಾಮಿಲಿ ಇವಾಗ ಊಟ ಮಾಡ್ತಾಯಿದ್ದೆ. ಏನಪ್ಪ ಅಂದ್ರೆ ಊಟ ಮಸಾಲೆ ರೈಸ್ ಮಾಡಿದ್ರು ಮಮ್ಮಿ. ಊಟ ಮಾಡಿ ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸ್ಟೇಟಿನಾಗಿರಿ. A few minutes later. ಹಾಯ್ ಫ್ಯಾಮಿಲಿ, ಇವಾಗ ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸಾಯಂಕಾಲದಿಂದ. ಇವಾಗ ಏನಪ್ಪ ಅಂದ್ರೆ ನಾವು ಚಾಟ್ ಮಾಡ್ಕೊಳತ್ತೀವಿ. ಸಾಯಂಕಾಲ ಈವ್ನಿಂಗ್ ಚಾಟ್ ಮಾಡ್ಕೊಳತ್ತೀವಿ. ನಾನು ಮತ್ತು ನಮ್ಮ ತಮ್ಮ ಚಾಟ್ ರೆಡಿ ಮಾಡ್ತಾಯಿದ್ದೀವಿ. ನೋಡಿರಿ, ನಮ್ಮ ತಮ್ಮ ಇಲ್ಲಿ ಏನೋ ಕಟ್ ಮಾಡ್ಕೊಂಡಾನೆ. ಇದೇನಪ್ಪ ಅಂದ್ರೆ ಮಾವಿನಕಾಯಿ ಎಲ್ಲ ಮಾವಿನಕಾಯಿ, ಆಮೇಲೆ ಇದು ಈರುಳ್ಳಿ, ಆಮೇಲೆ ಇವೆಲ್ಲ ಶಾಂಡ್ಗೆ ಹಪ್ಪಳ ಮನೇಲಿ ಇರ್ತಾವಲ್ಲ ಮಾಡಿದ್ದು ಅದು. ಇದು ಆಮ್ಲೆಟ್ ಹಾಕ್ತಾಯಿದ್ದೀನಿ. ಎಲ್ಲ ಗ್ರೀನ್ ಚಟ್ನಿ ಅದನ್ನು ಎಲ್ಲ ಹಾಕಿ ಮಸಾಲ, ಚಾಟ್ ಮಸಾಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಹಾಂ, ಆಮ್ಲೆಟ್ ಇಷ್ಟ ಆದ್ರೆ ಹಾಕ್ಬೋದು ಈ ಚಾಟಿಗೆ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇದ್ರ ಹಿಂದಿನ ಲಾಗಲ್ಲಿ ಒಂದು ಚಾಟ್ ಮಾಡಿ ತೋರಿಸಿದ್ದೆ, ಅದು ಕುರ್ಕುರಿ ಅದನ್ನೆಲ್ಲ ಹಾಕಿ ಮಾಡೋದು. ಅದು ಹೊರಗಡೆದೆಲ್ಲ ಜಾಸ್ತಿ ತಿನ್ನಬಾರ್ದು ಹಾಗೆಲ್ಲ, ಹಾಗಾಗಿ ಹಗಲೆಲ್ಲ ತಿನ್ನಬಾರ್ದು ಹೊರಗಿಂದ ಅಂತಂದು ಈಗ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದು ನಮ್ಮ ತಮ್ಮನೇ ಐಡಿಯಾ, ನಂದೇನಿಲ್ಲ ಅದರಲ್ಲಿ. ಫ್ಯಾಮಿಲಿ ಹಪ್ಪಳ ಶಾಂಡಿಗೆಲ್ಲ ಕರೆದಿಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಪುಡಿ ಮಾಡ್ತಾಯಿದ್ದೀನಿ. ಮಾಡಿ ಹಾಕ್ತಾಯಿದ್ದೀವಿ. ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನ ಹಾಕ್ತಾಯಿದ್ದೀನಿ. ಹಾಕಿ ಆಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ. ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ, ಚಾಟ್ ಮಸಾಲ ಏನಾದರೂ ಹಾಕ್ಕೊಳ್ರಿ. ನಮ್ಮ ಕಡೆ ಚಿಕನ್ ಮಸಾಲ ಇತ್ತು, ಹಂಗಾಗಿ ಅದನ್ನು ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಓಕೆನಾ, ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಆಮೇಲೆ ಕ್ಲೀನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಚಾಟ್ ರೆಡಿ ಆಗುತ್ತೆ. ಆಮೇಲೆ ಆಮ್ಲೆಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಚಾಟ್ ರೆಡಿ ಆಗುತ್ತೆ. ಓಕೆನಾ, ಸ್ಟೇಟ್ಯೂನಾಗಿರಿ. ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈ ಥರ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಒಂದು ಸ್ನ್ಯಾಕ್ ಕಮೆಂಟ್ರಿ ಕೊಡ್ತಾಯಿದ್ದೀನಪ್ಪ ಅಂದರೆ ಈಗ ಒಂದು ಸ್ವಲ್ಪ ಸಾಂಗ್ ಅದು ಪ್ಲೇ ಆಗಿತ್ತು ಟಿವಿಯಲ್ಲಿ, ಹಂಗೆ ಕಾಪಿರೈಟ್ ಬರುತ್ತೆ ಅಂತ ಈ ಕಮೆಂಟ್ರಿ ಕೊಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಿ, ಓಕೆನಾ. ಕಾಫಿ ಜೊತೆ ಇಲ್ಲ ಟೀ ಜೊತೆ ಚಾಟ್ ಚೆನ್ನಾಗಿರುತ್ತೆ ಈವ್ನಿಂಗು, ಟ್ರೈ ಮಾಡಿ, ಓಕೆನಾ. ಸ್ಟೇಟ್ಯೂನಾಗಿರಿ. ಮತ್ತೆ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೇನಂತೆ. ಫ್ಯಾಮಿಲಿ ಈಗ ಏನಪ್ಪ ಅಂದ್ರೆ ಮೇಲೆ ಬಂದಿದ್ದು ಟೈಲಸ್ ಮೇಲೆ ಬಟ್ಟೆ ಎಲ್ಲ ಒಣೆ ಹಾಕಿದ್ವಲ್ಲ ತೆಗೆನ ಅಂತ. ಆಲ್ರೆಡಿ ಕತ್ಲಾಗೈತಿ. ಇಲ್ಲೇನು ಲೈಟ್ ಇದೆಲ್ಲ ಆನ್ ಮಾಡಿಕೊಂಡು ತೆಗಿಬೋದು. ನಮ್ಮ ತಮ್ಮರಿಗೆ ಸ್ವಲ್ಪ ತೆಗ್ದ ನೋಡ್ರಿ, ಮಮ್ಮಿ ತೆಗ್ದಾರಂತ. ನೀರು ಸಿಂಟ್ಯಾಕ್ಸು ಆಗಡೆ ಏರಿಸಿದ್ವಿ, ಏರಿಸಿ ಮೋಟ್ರ್ ಆನ್ ಮಾಡಿದ್ವಿ, ಕರೆಂಟ್ ಹೋಗ್ತದೆ. ಮೋಟ್ರ್ ಆನ್ ಮಾಡಿದ್ವಿ, ಕರೆಂಟ್ ಹೋಗಿತ್ತು. ಹಾಗಾಗಿ ಈಗ ಏರಿಸಿ ಬಂದ್ ಮಾಡಿ ಮೇಲೆ ತಂದೆ. ಹಾಂ, ಇವಾಗೆಲ್ಲ ಬಟ್ಟೆ ತಗೊಂಡು ಹೋಗಬೇಕು. ಸ್ಟೇಟ್ಯೂನಾಗಿರಿ ಫ್ಯಾಮಿಲಿ. ಮತ್ತು ಆಮೇಲೆ ಮನೆಗೆ ಹೋಗಿ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ತಗೊಂಡು ಹೋಗೋದಾಗ್ತದೆ ಈಗ ಫ್ಯಾಮಿಲಿಲಿ. ಎಂಥದ್ದು ಹುಳ ಬಂದೈತಿ ನೋಡ್ರಿ, ಅದು ಎಂಥದ್ದು ಜಿಟ್ಟಿ ಟೈಪ್. ಸರಿ ಮಮ್ಮಿ, ಹಾರ್ತತಿ ಹೊಡಿವಿನಿ. ಕೆಂಪದಲ್ಲ ಅದು ಫ್ಯಾಮಿಲಿ, ಎಂಥದ್ದು ಹುಳ ಇದು. ಇಲ್ಲ ಆರಲ್ಲ, ಸೈಡಿಂದ ಮೆಲ್ಲಕ್ಕೆ ಹೋಗಿ ಓಡಬೇಡ, ಬೇಡ ಬೇಡ. ಇಲ್ಲ ಐತಿ ನೋಡ್ರಿ ಫ್ಯಾಮಿಲಿ, ಎಂಥದ್ದು ಹುಳ. ಉಲ್ಟಾ ಬಿದ ಫ್ಯಾಮಿಲಿ. ಇವಾಗ ಒಂದು ಸ್ವಲ್ಪ ಲಾಗ್ ಎಡಿಟ್ ಆಗೈತಿ, ಆಲ್ಮೋಸ್ಟ್ ಎಡಿಟ್ ಆಗೈತಿ. ಇನ್ನೊಂದು ಸ್ವಲ್ಪ ಐತಿ, ಅದಷ್ಟು ಮುಗಿಸ್ಕೊಂಡು ಎಡಿಟ್ ಇಲ್ಲ, ಲಾಸ್ಟ್ ಫೈನಲ್ ಟಚ್ ಕೊಡೋದು ಅಷ್ಟೇ. ಎಡಿಟ್ ಇಲ್ಲ, ಎಡಿಟ್ ಅದನ್ನು ಎಕ್ಸ್ಪೋರ್ಟ್ ಮಾಡೋದೈತಿ. ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಇವಾಗಲೇ 7 ಗಂಟೆ 7 ಕಾಲ ಈ ಟೈಮು. ಬೇಗ ಅಪ್ಲೋಡ್ ಮಾಡಿಬಿಡ್ತೀನಿ. ಸ್ಟೇಟ್ಯೂನಾಗಿರಿ. ಅಪ್ಲೋಡ್ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೂನಾಗಿರಿ ಫ್ಯಾಮಿಲಿ. ಈಗ ಏನಪ್ಪ ಅಂದ್ರೆ ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದಾಯಿತು. ಅಪ್ಲೋಡ್ ಮಾಡಿ ಟೈಮ್ ಆಲ್ರೆಡಿ 8 ಗಂಟೆ ಆಗೈತಿ.
ನೈಟು. ಓಕೆ ನೋಡಿರಿ ಹೊರಗಡೆ ಬಿತ್ತಲಾಗೈತಿ. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಪಾತ್ರೆ ಇದ್ದಾವೆ ನೋಡಿರಿ, ಇಷ್ಟು ಬಾಂಡೆ ಇದ್ದಾವೆ. ನಾನು ವಾಶ್ ಮಾಡಬೇಕೀಗ. ಯಾಕಪ್ಪ ಅಂದ್ರೆ ನಮ್ಮ ಮಮ್ಮಿ ತರಕಾರಿ ಕಟ್ ಮಾಡೋಕೆ ಹೋಗಿ ಮಧ್ಯಾಹ್ನ ಕೈ ಕಟ್ ಮಾಡ್ಕೊಂಡಾರ, ಕೊಯ್ಕೊಂಡ್ಬಿಟ್ಟಾರ. ಹಾಗಾಗಿ ಒಂದು ಸ್ವಲ್ಪ ಇಷ್ಟು ಇದಾಗೈತಿ, ಇಷ್ಟೇ ಹಂಗೆ ಕೊಯ್ಕೊಂಡಾರ. ಬಟ್ ಆದರೂ ಈಗ ಮಧ್ಯಾಹ್ನ ಆಗೈತ್ರ ಒಂದು ಸ್ವಲ್ಪ ಉರಿತೈತಿ ಅಂತಾರೆ. ಅದಕ್ಕೆ ಬೇಡ ಅಂತ ನಾನು ಒಂದು ಬ್ಯಾಗ್ಗಳನ್ನು ವಾಶ್ ಮಾಡ್ತೀನಿ ಅಂದೆ. ಹಾಗಾಗಿ ಅವರು ಅಡುಗೆ ಎಲ್ಲ ಮಾಡ್ಯಾರ ಆಲ್ರೆಡಿ. ಮಮ್ಮಿ ಮಧ್ಯಾಹ್ನ ಮಾಡಿದ್ರು ಪಾಪ. ಲಾಸ್ಟ್ ಸ್ವಲ್ಪ ಏನೋ ಉಪ್ಪಿನಕಾಯಿ ಏನೋ ಮಾವಿನಕಾಯಿನ ಕಟ್ ಮಾಡೋ ಮುಂದೆ ಆಗೈತಂತೆ. ನಾವು ಇರಲಿಲ್ಲ, ನಾವು ಹೊರಗೆ ಹೋಗಿದ್ವಿ. ಆಮೇಲೆ ಗೊತ್ತಾಯ್ತು ಬಂದ ಮೇಲೆ. ಬಟ್ ಭಾಳ ಏನು ದೊಡ್ಡದಾಗಿ ಸ್ವಲ್ಪ ಸಣ್ಣದಾಗಿತ್ತು. ಬಟ್ ಆದರೂ ನಾವು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋಕ್ಕಿಲ್ಲ. ಹಾಗಾಗಿ ನಾನೇ ಪಾತ್ರೆ ಎಲ್ಲ ವಾಶ್ ಮಾಡ್ತೀನಿ ಅಂದೆ. ಹಾಗಾಗಿ ಇವಾಗ ವಾಶ್ ಮಾಡ್ತೀನಿ ಅಂತ ಸ್ಟ್ರೇಟಿನಾಗಿರಿ. ಪಾತ್ರೆ ವಾಶ್ ಮಾಡಿ ಆಮೇಲೆ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ. ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ. ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸತ್ತು ಪ್ರೇಮನಾದವು. ಎದೆ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು, ಬರೆದು ಹೆಸರ ಕಾಮನವು ಏನೋ ನೋಡಿಯೋ ಮುಂಗಾರು ಮಳೆಯೇ. ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಹಾಗೆ ಎಲ್ಲ ಇದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬಾಂಡೆ ತಿಕ್ಕಿನ ಮೇಲೆ ಇದೊಂದು ರೊಟೀನ್, ಇದನ್ನು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಡ್ತೀವಿ. ಹಾಗಾಗಿ ನಮ್ಮ ಮಮ್ಮಿ ಮಾಡ್ತಿದ್ರು, ಅವ್ರದ್ದು ಹೇಳಿದ್ನಲ್ಲ ಕೈ ಹಂಗಾಗೈತೆ ಅಂತ. ನೋಡಿರಿ ಪಾತ್ರೆ ಎಲ್ಲ ಇಲ್ಲಿ ಇಟ್ಟಿನಿ. ಆಮೇಲೆ ಅವರೇ ಜೋಡಿಸ್ಕೊತಾರೆ. ಅಲ್ಲಿ ತಿಕ್ಕಂತೂ ಇಟ್ಟೀನಿ. ಎಲ್ಲ ತೋರಿಸ್ ಮಮ್ಮಿ ನಿನ್ನ ಕೈ ಈ ಥರ ಆಗೈತಿ. ಬಟ್ ಅಷ್ಟೇನು ದೊಡ್ಡದಾಗಿಲ್ಲ, ಬಟ್ ಬೇಡ ಅಂತ ಅಷ್ಟೇ ನಾವು. ಮತ್ತು ಅದು ಉರಿತದಲ್ಲ ಈಗ ಇವತ್ತು ಮಧ್ಯಾಹ್ನ ಆಗೈತಿ, ನೀರೆಲ್ಲ ಸಿಡಿದ್ರೆ ಉರಿತೈತಿ ಅಂತ ಬೇಡ ಅಂತ ಈಗ ಅವರು. ಆಮೇಲೆ ಅಲ್ಲೇನೋ ಜೋಡಿಸ್ಕೊತಾ ಇದ್ರು. ಮತ್ತು ಈಗ ನಾನು ಮಾಡ್ತೀನಿ ಮಮ್ಮಿ ಅಂತ. ಓಕೆ ಇವಾಗ ನನ್ನಂತೂ ಲಾಗ್ ಅಪ್ಲೋಡ್ ಆಗೈತಿ. ನಮ್ಮ ತಮ್ಮನ ದಿನ ಇಲ್ಲ, ಒಂದು ಎಡಿಟ್ ಆ್ಯಕ್ಚುಲಿ ಲೇಟ್ ಆಯಿತು. ಒಂದು ದಿನ ಇಲ್ಲ ನೋಡ್ರಿ, ನೋಡ್ರಿ ಇಲ್ಲಿ ನೀ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ನನ್ನ ನಂತರ ಅದಕ್ಕೆ ನಾನು ಬೇಗ ಮುಗಿಸ್ಕೊಂಡ್ಬಿಟ್ಟಪ್ಪ. ರಾತ್ರಿ ಲೇಟ್ ಆದಂಗೆ ಅದು ಮಾಡೋಕ್ಕಿದಾವಲ್ಲ. ಇವಾಗ ಟೈಮ್ ಎಷ್ಟು ಗಂಟೆ ಆಗೈತೆ ಅಲ್ಲಿ? 9 ಗಂಟೆಗೆ. 9:15 ನೋಡ್ರಿ 9:15 ಆಯ್ತು. ಅದಕ್ಕೆ ನೀವು ಬೇಗ ಬೇಗ ಎಲ್ಲ ಮಾಡಿಸ್ಕೊಳ್ಬೇಕು. ಇಲ್ಲ ಹಾಲ್ನಾಗೆಲ್ಲ ಕಸ ಹೊಡೆದೆಲ್ಲ ಕ್ಲೀನ್ ಮಾಡಿಟ್ಟಾರ ಮಮ್ಮಿ. ಇವಾಗ ಹಾಸ್ಕೊಂಡು ಮಾಡ್ಕೊಡ್ತೀನಿ. ಇವಾಗ ಸೀದಾ ಮಲ್ಕೊಳ್ಳೋದು. ಯಾಕಂದ್ರೆ ನಾಳೆ ಬೇಗ ಹೇಳ್ಬೇಕು. ಈಗ ಇವತ್ತು ಎದ್ದಿದ್ದೆ, ಬಟ್ ಅದು ಸ್ವಲ್ಪ ಲೇಟ್ ಆಯಿತು. 6 ಗಂಟೆ 6:15 ಆಗಿತ್ತು ಇರೋದು. ನಾನು ಸ್ವಲ್ಪ ಬೇಗ ಆಗಿತ್ತಲ್ಲ ಹೇಳೋದು ಪ್ಲ್ಯಾನು. ಹಾಗಾಗಿ ಸ್ಟೇಟಿನಾಗಿರಿ. ಆಮೇಲೆ ನೋಡ್ತೀನಿ ಊಟ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಸಾಯಂಕಾಲ ಸ್ವಲ್ಪ ಜಾಸ್ತಿ ತಿಂದಿದ್ದೆ, ಸ್ವಲ್ಪ ಹೆವಿ ಅನ್ಸುತ್ತೆ, ಬೇಡ ಅನ್ಸಾಕತ್ತಿ. ನೋಡೋಣ ಅಂತ ಏನಪ್ಪತ್ತು ಸ್ಟೇಟಿನಾಗಿರಿ. ನೋಡೋಣ ಲಾಗ್ ಆಮೇಲೆ ಏನು ಮಾಡ್ತೀನಿ ಅಂತ. ಫ್ಯಾಮಿಲಿ ಈಗೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ವ್ಲಾಗ್ನ ಈಗ ಊಟಕ್ಕೆ ಕುಂತೀನಿ. ಓಕೆ ಫ್ಯಾಮಿಲಿ, ಇವತ್ತಿನ ವ್ಲಾಗ್ ಇಷ್ಟ. ಮತ್ತು ನಾಳೆ ಇನ್ನೊಂದು ವ್ಲಾಗ್ ಒಂದು ಮತ್ತೆ ಸಿಗ್ತೀನಿ. ನಮ್ಮ ವ್ಲಾಗ್ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ಯಾಮಿಲಿ. ಓಕೆನಾ? ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ. ಓಕೆ, ನಾಳೆ ನಾನು ನೆಕ್ಸ್ಟ್ ವ್ಲಾಗ್ ಒಂದು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಬಿ ಹ್ಯಾಪಿ, ಬಿ ಸೇಫ್, ಬಾಯ್ ಬಾಯ್. Wait for the day 7 blog in date 29/5/2026. Thank you for watching day 6 blog. Subscribe, like, share and comment.